ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು ಆಗಸ್ಟ್ ಸೆಕೆಂಡ್ ವೀಕಲ್ಲಿ ಮಾರ್ಕೆಟ್ ಮೂಮೆಂಟಮ್ ಹೇಗಿರ್ಬೋದು ಅಂತ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ನಿಮಗೆ ರಿಕ್ವೆಸ್ಟ್ ಮಾಡೋದು, ನೀವೆಲ್ಲ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಆಲ್ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಡಿಸ್ಕ್ಲೈಮರ್ ಪ್ರಕಾರ ಈ ವಿಡಿಯೋ ಓನ್ಲಿ ಎಜುಕೇಶನಲ್ ಪರ್ಪಸ್. ಸೊ ನಾನು ಹೇಳೋ ಪಾಯಿಂಟ್ಸ್ನ ನೀವು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕಡೆಯಿಂದ ಅನಾಲಿಸಿಸ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಹತ್ರ ಮಾಹಿತಿ ತಗೊಂಡು ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಮಾಡೋಕ್ಕೆ ಯೋಚನೆ ಮಾಡಿ. ಇನ್ನು ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ನಾನು ಮೊದಲಾಗಿ ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಇಲ್ಲಿ ನಿಫ್ಟಿ ಶುಕ್ರವಾರದ ದಿನ ತನ್ನ ಮೇಜರ್ ಸಪೋರ್ಟ್ ನ 24,400 ಇಂದ 500 ಇತ್ತು. ಅದ್ರ ಕೆಳಗಡೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಈ ಕ್ಲೋಸಿಂಗ್ ಮೇ ಮಂತ್ ಕನ್ಸಾಲಿಡೇಷನ್ ರೇಂಜ್ ಏನಿತ್ತು ಅದ್ರ ಕೆಳಗಡೆ ಬಂದೆ ಈಗ ಕ್ಲೋಸಿಂಗ್ ನ ಕಂಡಿದೆ. ಸೊ ಟೆಕ್ನಿಕಲಿ ಹೇಳೋದಾದ್ರೆ ನಿಫ್ಟಿ ಈಗ ತನ್ನ ಮೇನ್ ಸಪೋರ್ಟ್ ನ ಬ್ರೇಕ್ ಆಗಿ ಕೆಳಗಡೆ 24,400 ಕೆಳಗಡೆ ಬ್ರೇಕ್ ಆದ್ಮೇಲೆ ಇದಕ್ಕೆ ನೆಕ್ಸ್ಟ್ ಸಪೋರ್ಟ್ 24,200 ಹತ್ರ 200 ಮೂವಿಂಗ್ ಅವರೇಜ್ ಇದೆ. ಅದಾದ್ಮೇಲೆ 24,100 ವರೆಗೂ ಬರೋ ಚಾನ್ಸಸ್ ಇದೆ. ಇದು ಆಸ್ ಪರ್ ಟೆಕ್ನಿಕಲ್ ಆಗುತ್ತೆ. ಇನ್ನು ನಾವು ಮಾರ್ಕೆಟ್ ಅಲ್ಲಿ ಈಗ ಸದ್ಯಕ್ಕೆ ಇರೋ ನೆಗೆಟಿವ್ ಹಾಗೂ ಪಾಸಿಟಿವ್ಗಳನ್ನ ನೋಡಕ್ ಹೋದ್ರೆ, ಮೊದಲದಾಗಿ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇಂದ ಶುರು ಮಾಡೋಣ. ಇದು 12 ಹತ್ರ ಇದೆ. ಇದು ಕಳೆದ ವಾರ ಆಲ್ಮೋಸ್ಟ್ ಜುಲೈ ಮಂತ್ ಅಲ್ಲಿ 12 ಕೆಳಗಡೆನೆ ಇತ್ತು. ಈಗ ಅಗೇನ್ 12 ಮೇಲೆ ಬಂದಿದೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಪ್ಯಾನಿಕ್ ಸೆಲ್ಲಿಂಗ್ ಹೆಚ್ಚಾದ್ರೆ, ರಿಟೇಲರ್ಸ್ ಫಿಯರ್ ಅಲ್ಲಿ ಬಂದ್ರೆ ಅಗೇನ್ ಇವ್ ಟುವರ್ಡ್ಸ್ 14 ಇದರ 200 ಮೂವಿಂಗ್ ಅವರೇಜ್ ಇದ್ರ ಮೇಲೆ ಹೋದ್ರೆ ಪ್ಯಾನಿಕ್ ಹೆಚ್ಚಾಗಿ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ನಾವು ಫಾಲೋ ಮಾಡಬೇಕು. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗ್ತಾ 65 ಹತ್ರ ಬಂದಿದೆ. ಸೊ ಇದಕ್ಕೆ ಕಾರಣ 15 ಆಗಸ್ಟ್ US ಪ್ರೆಸಿಡೆಂಟ್ ಟ್ರಂಪ್ ಹಾಗೂ ರಷ್ಯನ್ ಪ್ರೆಸಿಡೆಂಟ್ ಪುಟಿನ್ ಅವರು ಮೀಟ್ ಮಾಡೋರಿದ್ದಾರೆ. ಸೊ ಈ ಮೀಟಿಂಗ್ ಅಲ್ಲಿ ರಷ್ಯಾ ಯುಕ್ರೇನ್ ಮಧ್ಯೆ ನಡೀತಿರೋ ಯುದ್ಧದ ಒಂದು ಸೀಸ್ ಫೈರ್ ಬಗ್ಗೆ ಮಾತುಕತೆ ನಡೆದಿದೆ. ಇಲ್ಲಿ ಪುಟಿನ್ ಏನೇನೆಲ್ಲ ಕಂಡೀಷನ್ಗಳು ಹಾಕ್ತಾರೆ, ಅದಕ್ಕೆ ಟ್ರಂಪ್ ಎಷ್ಟು ಒಪ್ಕೋತಾರೆ, ಅದ್ರ ಮೇಲೆ ಇದು ಫೈನಲ್ ಆಗುತ್ತೆ. ಸೊ ಈ ಮೀಟಿಂಗ್ ಸ್ಕೆಡ್ಯೂಲ್ ಆಗಿರೋ ಕಾರಣ ಇಲ್ಲಿ ನಾವು ಕ್ರೂಡ್ ಆಯಿಲ್ ಅಲ್ಲಿ ಕರೆಕ್ಷನ್ ನೋಡ್ತಾ ಇದ್ದೀವಿ. ಸೊ ಇದು ಈಗ 65 ಹತ್ರ ಬಂದಿದೆ. ಇನ್ನು ನಮ್ಮ ರುಪಿ ವ್ಯಾಲ್ಯೂನ ಚೆಕ್ ಮಾಡಿದ್ರೆ ಇದು ಈಗ 87.44 ಹತ್ರ ಇದೆ. ಸೊ ಇದು ಪ್ರಿವಿಯಸ್ಲಿ 87.97 ಹೈ ಮಾಡಿತ್ತು. ಅದು 5th ಆಗಸ್ಟ್ ಅದಕ್ಕಿಂತ ಒಂದು ಡೆಸಿಮಲ್ ಪಾಯಿಂಟ್ಸ್ ಅದು 87.98 ಮಾಡಿದೆ. ಸೊ ನಮ್ಮ ರುಪಿ ವ್ಯಾಲ್ಯೂ ಏನಾದ್ರು 88 ಮೇಲೆ ಹೋಯ್ತು ಅಗೇನ್ಸ್ಟ್ US ಡಾಲರ್ ಅಂದ್ರೆ ಅದು ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಇನ್ನು US ಕಡೆ ಬಂದ್ರೆ US ನ ಡಾಲರ್ ಇಂಡೆಕ್ಸ್ 98 ಹತ್ರ ಇದೆ. ಇನ್ನು US 10 ಇಯರ್ ಬಾಂಡ್ yield 4.28 ಹತ್ರ ಇದೆ. ಸೊ ಇವು ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು US ಮಾರ್ಕೆಟ್ ಅಥವಾ ಬೇರೆ ಗ್ಲೋಬಲ್ ಮಾರ್ಕೆಟ್ ಕಡೆ ಸದ್ಯಕ್ಕೆ ಎಲ್ಲಾ ಕಡೆ ಪಾಸಿಟಿವ್ ಇದೆ. ಓನ್ಲಿ ಇಂಡಿಯನ್ ಮಾರ್ಕೆಟ್ ಅದು ಟ್ರಂಪ್ ಭಾರತದ ಮೇಲೆ ಮೊದಲನೇ 25% ತಾರೀಫ್, ಅದ್ರ ಜೊತೆಗೆ ಅಡಿಷನಲ್ ಆಗಿ 25% ಏನು ಇಂಡಿಯಾ ರಷ್ಯಾದಿಂದ ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೋತಾ ಇದೆ. ಬಂದಿರೋ ಕ್ರೂಡ್ ಆಯಿಲ್ ನ ಅಗೇನ್ ರಿಫೈನ್ ಮಾಡಿ UK ಕಡೆ ಸಪ್ಲೈ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಅಡಿಷನಲ್ ಏನು 25% ಟಾರಿಫ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಓನ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ನೆಗೆಟಿವ್ ಆಗಿದೆ. ಸೊ ಅದರ್ವೈಸ್ ಬೇರೆ ಎಲ್ಲ ಕಂಟ್ರಿಗಳಲ್ಲೂ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿದೆ. ಸೊ ಇಂಡಿಯನ್ ಮಾರ್ಕೆಟ್ಗೆ ಈಗ ಪಾಸಿಟಿವ್ ಅಂತ ಸದ್ಯಕ್ಕೆ ಕಾಣಿಸ್ತಾ ಇರೋದು, ಮೊದಲನೇದಾಗಿ ರಷ್ಯಾ ಪ್ರೆಸಿಡೆಂಟ್ ಹಾಗೂ US ಪ್ರೆಸಿಡೆಂಟ್ ಮೀಟ್ ಅಂಡ್ ಸ್ಕೆಡ್ಯೂಲ್ಡ್ ಆಗಿದೆ. ಅದು ಭಾರತಕ್ಕೆ ಪಾಸಿಟಿವ್ ಆಗ್ಬೋದು. ಅದನ್ನ ಬಿಟ್ರೆ ನಾವು ಡೇಟಾ ಪ್ರಕಾರ ಹೇಳೋದಾದ್ರೆ, ಇಲ್ಲಿ ನೀವೇನಾದ್ರೂ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಬಂದು ನೋಡಿದ್ರೆ ನಿಫ್ಟಿ ಪುಟ್ ಕಾಲ್ ರೇಷಿಯೋ ಈಗ ತುಂಬಾ ಹೈಯರ್ ಲೆವೆಲ್ ಅಲ್ಲಿ ಇದೆ. ನಿಫ್ಟಿನಲ್ಲಿ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ 10 lakhs ಇದ್ರೆ ಕಾಲ್ ಸೈಡ್ ಅಲ್ಲಿ 22 lakhs ಇದೆ. ಸೊ ಪುಟ್ ರೇಟರ್ಸ್ ಗಿಂತ ಕಾಲ್ ಟ್ರೇಡರ್ಸ್ 1:1.2 ಗಿಂತ ಹೆಚ್ಚಾಗಿದ್ದಾರೆ. ಸೊ ಇದು ಓವರ್ಸೋಲ್ಡ್ ಮಾರ್ಕೆಟ್ ನ ಇಂಡಿಕೇಶನ್. ಓವರ್ಸೋಲ್ಡ್ ಮಾರ್ಕೆಟ್ ಅಲ್ಲಿ ಯೂಶುವಲಿ ಸಮ್ ಟೈಮ್ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪೊಸಿಷನ್ಸ್ ಗಳನ್ನ ತಗೋಬೇಕಾದ್ರೆ ನಾವು ತುಂಬಾ ಕೇರ್ಫುಲ್ ಆಗಿ ನೋಡ್ಬೇಕಾಗತ್ತೆ. ಇನ್ನು ಪಾಸಿಟಿವ್ ಆಗಿ ಮತ್ತೊಂದು ಪಾಯಿಂಟ್ ನಾವು ಇಲ್ಲಿ ನೋಡೋದಾದ್ರೆ, ಇಲ್ಲಿ FIs ಆಗಸ್ಟ್ 8 ಶುಕ್ರವಾರದ ದಿನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕ್ಯಾಶ್ ಅಲ್ಲಿ
ಬೈ ಮಾಡಿದ್ದಾರೆ, ನೆಟ್ ಬೈ. ಆಕ್ಚುಲಿ ಅವರು ನೆಟ್ ಬೈ ಮಾಡಿರೋದು 17,000 ಕ್ರೋರ್ಸ್, ಅದರಲ್ಲಿ 15,000 ಕ್ರೋರ್ಸ್ ಸೆಲ್ ಮಾಡಿದ್ರೆ ನೆಟ್ ಬೈ 1,900 ಕ್ರೋರ್ಸ್ ಅಷ್ಟಾಗಿದೆ. ಸೊ ಪ್ರೀವಿಯಸ್ ಆಲ್ಮೋಸ್ಟ್ 1 ಮಂತ್ ಇಂದ ಸೆಲ್ಲಿಂಗ್ ಮೂಡಲ್ಲಿರೋ FIs ಶುಕ್ರವಾರ ದಿನ ಬೈಯಿಂಗ್ ಮಾಡಿದ್ದಾರೆ. ಈವನ್ ಇಂಡಿಯನ್ ಮಾರ್ಕೆಟ್ ನೆಗೆಟಿವ್ ಮೂಮೆಂಟಮ್ ಅಲ್ಲಿ ಇದ್ರೆ ಕೂಡ FIs ಅಲ್ಸೆ DIs ಡೇಟಾ ಕೂಡ ಇಲ್ಲಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ FIs ಹಾಗೂ DIs ಇಬ್ರು ಬೈಯಿಂಗ್ ಮಾಡಿದ್ರೆ ಸೆಲ್ಲಿಂಗ್ ಎಲ್ಲಿಂದ ಬಂತು ಅಂತ ನಾವು ನೋಡೋದಾದ್ರೆ, ಸೆಲ್ಲಿಂಗು ರಿಟೇಲರ್ಸ್ ಕಡೆಯಿಂದ ಹಾಗೂ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಕಡೆಯಿಂದ ಪ್ಯಾನಿಕ್ ಸೆಲ್ಲಿಂಗ್ ಬಂದಿರೋ ಕಾರಣ ನಾವು ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಶುಕ್ರವಾರ ದಿನ ನೋಡಿದ್ವಿ. ಸೊ ಸದ್ಯಕ್ಕೆ FIs ಒಂದು ದಿನ ಪಾಸಿಟಿವ್ ಮೊಮೆಂಟಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾದರೂ ಅವರು ಅಗೇನ್ ಬೈಯಿಂಗ್ ಇಂಟ್ರೆಸ್ಟ್ ಕಂಟಿನ್ಯೂ ಮಾಡಿದ್ರೆ ಅದು ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಸೊ ಈ ಡೇಟಾ ಬರೋ ದಿನಗಳಲ್ಲಿ ಹೇಗೆ ಹೋಗ್ಬೋದು ಅಂತ ನಾವು ಕಾದು ನೋಡಬೇಕಾಗಿದೆ. ಇದನ್ನ ಬಿಟ್ಟು ನಾವು ಇತರ ನ್ಯೂಸ್ಗಳ ಬಗ್ಗೆ ನೋಡೋದಾದ್ರೆ, ಏನು US ಮಾರ್ಕೆಟ್ ಅಲ್ಲಿ ಇಂಡಿಯನ್ ಕಂಪ್ನಿಗಳಿಗೆ 50% ಏನು ತಾರೀಫ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೆ ಅನುಗುಣವಾಗಿ ಈಗ US ನ ಮೇಜರ್ ರಿಟೇಲರ್ ಶಾಪ್ಸ್ ವಾಲ್ಮಾರ್ಟ್, ಅಮೆಜಾನ್, ಟಾರ್ಗೆಟ್, ಗ್ಯಾಪ್ ಕಂಪ್ನಿಗಳು ಇಂಡಿಯಾದ ಪ್ರಾಡಕ್ಟ್ಗಳನ್ನ ಸದ್ಯಕ್ಕೆ ಇಂಪೋರ್ಟ್ ಮಾಡೋದನ್ನ ಪಾಸ್ ಮಾಡಿದ್ದಾರೆ. ಹೈಯೆಸ್ಟ್ ತಾರೀಫ್ ಇರೋ ಕಾರಣ ಇದು ಭಾರತ ಮಾತ್ರ ಅಲ್ಲದೆ US ಮಾರ್ಕೆಟ್ಗೂ ನೆಗೆಟಿವ್ ಆಗಿದೆ. ಇದಲ್ಲದೆ ನಾವು ವೈರಲ್ ವಿಡಿಯೋಗಳು US ಅಲ್ಲಿ ನೋಡ್ತಾ ಹೋದ್ರೆ, US ಅಲ್ಲಿ ರಿಟೇಲ್ ಶಾಪ್ಸ್ ಅಲ್ಲಿ ರಿಟೇಲ್ ಪ್ರೈಸಸ್ ಹೆಚ್ಚಾಗಿರೋದು ಇಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಸೊ ಇದು US ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ನಮಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಾವು ಪಾಸಿಟಿವ್ ಆಗಿ ಮತ್ತೊಂದು ನೋಡ್ಬೇಕು ಅಂತಂದ್ರೆ, ಮೋದಿ ಚೈನಾ ವಿಸಿಟ್ ಮಾಡಿದ್ದಾರೆ. ಆಫ್ಟರ್ 2018 ಮೊದಲನೇ ಬಾರಿ ಇಲ್ಲಿ ಇಂಡಿಯಾ US ಮಧ್ಯೆ ತಾರೀಫ್ ಇಶ್ಯೂ ಇರೋ ಸಮಯದಲ್ಲಿ ಚೈನಾ ವಿಸಿಟ್ ಇಂಪಾರ್ಟೆಂಟ್ ನ್ಯೂಸ್ ಆಗಿರುತ್ತೆ. ಸೊ ಇದರಿಂದ ಕೂಡ ಮಾರ್ಕೆಟ್ ಅಲ್ಲಿ ತುಂಬಾ ಬದಲಾವಣೆಗಳು ಆಗೋ ಚಾನ್ಸಸ್ ಇರುತ್ತವೆ. ಇನ್ನು ನಾವು ಆಪ್ಷನ್ ಚೈನ್ ಅಲ್ಲಿ ಆಲ್ರೆಡಿ ಟೋಟಲ್ ಓಪನ್ ಇಂಟ್ರೆಸ್ಟ್ ನೋಡಿದ್ವಿ. ಇನ್ನು ಆಕ್ಚುಲಿ ಓಪನ್ ಇಂಟ್ರೆಸ್ಟ್ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನಾವು ನೋಡೋದಾದ್ರೆ, ಈಗ ನಿಫ್ಟಿನಲ್ಲಿ ಇಮಿಡಿಯೇಟ್ ಆಗಿ ರೆಸಿಸ್ಟೆನ್ಸ್ 24,500 ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಸೊ ಇದು ಮೇಜರ್ ರೆಸಿಸ್ಟೆನ್ಸ್ ಅಂತ ಇರುತ್ತೆ. ಸಪೋರ್ಟ್ ಅಂತ ಬಂದ್ರೆ ಇಲ್ಲಿ ಯಾವುದೇ ಪುಟ್ ರೈಟರ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಬಿಲ್ಟ್ ಆಗಿಲ್ಲ. ಸೊ ವೀಕ್ನೆಸ್ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಡೇಟಾ ಅಲ್ಲದೇನೆ ಮಾರ್ಕೆಟ್ ಈಗ ಮೂಮೆಂಟಮ್ ಕೊಡ್ತಾ ಇರೋದು ಓನ್ಲಿ ನ್ಯೂಸ್ ಬೇಸ್ಡ್ ಮೇಲೆ. ಸೊ ಹಾಗಾಗಿ ನಾವು ನ್ಯೂಸ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇರಬೇಕಾಗತ್ತೆ. ಇನ್ನು ನಿಫ್ಟಿ ಬಗ್ಗೆ ಲೆವೆಲ್ಸ್ಗಳನ್ನ ನೋಡ್ತಾ ಬಂದ್ರೆ, ಈಗ ನಿಫ್ಟಿ 24,360 ಹತ್ರ ಏನು ಕ್ಲೋಸ್ ಆಗಿದೆ. ಸೊ ಇಲ್ಲಿ ನಿಫ್ಟಿ ನೆಕ್ಸ್ಟ್ ಸಪೋರ್ಟ್ ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ 24,200 ಹತ್ರ, ಅದಾದ್ಮೇಲೆ 24,000 ಇಂದ 24,100 ಹತ್ರ ನೆಕ್ಸ್ಟ್ ಸಪೋರ್ಟ್ ಅಂತ ಇರುತ್ತೆ. ರೆಸಿಸ್ಟೆನ್ಸ್ 24,500 ಆಪ್ಷನ್ ಚೈನ್ ಪ್ರಕಾರ, ಅಲ್ಲಿಂದ 24,600 ಹತ್ರ ಇಲ್ಲಿ 100-day ಮೂವಿಂಗ್ ಆವರೇಜ್ ಹಾಗೂ 10-day ಮೂವಿಂಗ್ ಆವರೇಜ್ ಇರ್ತವೆ. ಸೊ ಸದ್ಯಕ್ಕೆ ಇವು ರೆಸಿಸ್ಟೆನ್ಸ್ ಲೆವೆಲ್ ಆಗಿರ್ತವೆ. ಇನ್ನು ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿ ಕೂಡ ತನ್ನ 100-day ಮೂವಿಂಗ್ ಆವರೇಜ್ ಹತ್ರ ಈಗ ಕ್ಲೋಸಿಂಗ್ ನ ಕಂಡಿದೆ. ಸೊ ಬ್ಯಾಂಕ್ ನಿಫ್ಟಿ 54,900 ಇಂದ ವೀಕ್ ಆಗುತ್ತೆ. ಅಲ್ಲಿಂದ ಬ್ಯಾಂಕ್ ನಿಫ್ಟಿಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಕಾಣಿಸ್ತಾ ಇರೋದು 53,300 ಹತ್ರ 200-day ಮೂವಿಂಗ್ ಆವರೇಜ್. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ವೀಕ್ನೆಸ್ ಹೆಚ್ಚಾಗ್ತಾ ಬಂದ್ರೆ ವಾಲಟಿಲಿಟಿನಲ್ಲಿ ಈ ಲೆವೆಲ್ ನ ಕೂಡ ಟೆಸ್ಟ್ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿಗೆ ರಿಕವರಿನಲ್ಲಿ 55,700 ಲಿಂದ 56,000 ಈ 300 ರೇಂಜ್ ರೆಸಿಸ್ಟೆನ್ಸ್ ರೇಂಜ್ ಆಗಿರುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ಕೂಡ ನಾವು ನೋಡ್ಬೇಕು ಅಂತಂದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ತನ್ನ ಎಲ್ಲ ಮೇಜರ್ ಸಪೋರ್ಟ್ಗಳನ್ನ ಬ್ರೇಕ್ ಆಗ್ತಾ ಕೆಳಗಡೆ ಬಂದು ಈಗ 12,500 ಹತ್ರ ಇದೆ. ಇದರ ಇಮಿಡಿಯೇಟ್ ಸಪೋರ್ಟ್ 12,400 ಹತ್ರ 200-day ಮೂವಿಂಗ್ ಆವರೇಜ್. ಸೊ ಅಲ್ಲಿಂದ ಸಪೋರ್ಟ್ ತಗೊಂಡು ರಿಕವರಿ ಕಾಣುತ್ತಾ ಅಥವಾ ಇನ್ನೂ ಹೆಚ್ಚಿನ ಕರೆಕ್ಷನ್ ತೋರಿಸುತ್ತಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇಲ್ಲಿ ಏನಾದ್ರೂ ರಿವರ್ಸಲ್ ಬಂತು ಅಂತಂದ್ರೆ 12,700 ಇಂದ 12,800 ಇದು ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಈ ಎಲ್ಲ ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡ್ಕೊಂಡು ನಾವು 11th ಆಗಸ್ಟ್ ಇಂದ 14th ಆಗಸ್ಟ್ ಟ್ರೇಡಿಂಗ್ ಪ್ಲಾನ್ ನ ಮಾಡೋಣ. ಇನ್ನು 15th ಆಗಸ್ಟ್ ಹಾಲಿಡೇ ಇರೋ ಕಾರಣ ಈ ವೀಕಲ್ಲಿ ಓನ್ಲಿ 4 ವರ್ಕಿಂಗ್ ಡೇಸ್ ಇರುತ್ತೆ. ಅದನ್ನು ಕೂಡ ನಾವು ನೋಟ್ ಮಾಡ್ಕೊಂಡು ಇರಬೇಕಾಗತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.